Previous video, we have seen the indefinite articles. Today we are going to learn about the definite article called the. Definite article. We use a or an only before singular countable nouns. We use the when singular or plural nouns. We use the when the noun is definite. We use the definite article the to someone or something specific, clear, obvious, or exact. The usage of the. We use a or an. ನಾವು ಎ ಅಥವಾ ಆನ್ ಅನ್ನ ಸಿಂಗ್ಯುಲರ್ ಕೌಂಟಬಲ್ ನೌನ್ಸ್ಗಿಂತ ಮುಂಚೆ ಯೂಸ್ ಮಾಡ್ತೀವಿ. ಯಾವಾಗ ಅದು ಡೆಫಿನೆಟ್ ಆಗಿದೆ, ಸ್ಪೆಸಿಫಿಕ್ ಆಗಿದೆ, ಕ್ಲಿಯರ್ ಆಗಿದೆ, ಎಕ್ಸಾಕ್ಟ್ ಆಗಿದೆ, ನಮಗೆ ಖಂಡಿತ ಆಗಿದೆ, ನಿಖರವಾಗಿದೆ, ಆಗ ನಾವು ದ ಅನ್ನುವಂಥದ್ದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಇವತ್ತು ಹೆಚ್ಚಾಗಿ ದ ಬಗ್ಗೆನೇ ಯೋಚನೆ ಮಾಡ್ತಾ ಹೋಗ್ತೀವಿ, ಅದ್ರ ಬಗ್ಗೆನೇ ಕಲಿತಾ ಹೋಗ್ತೀವಿ. ಯಾವುದನ್ನೇ ಕಲ್ತ್ರೂ ಈಗ ತಾನೇ ಕೇಳಿ ಬಿಟ್ಬಿಟ್ರೆ ಆಗೋದಿಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಅನ್ನೋದು ನಾನು OTP ಅಂತ ಬಂದಾಗ ನಿಮಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಎಚ್ಚರಿಸುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿ, ವಿಡಿಯೋನ ನಿಲ್ಲಿಸಿ, ಅದನ್ನು ಗಮನಿಸಿ, ಕೇಳಿ, ಹೆಚ್ಚು ಹೆಚ್ಚು ಓದ್ತಾ ಕಲಿಬಹುದು. ಯೂಸ್ ದ ಬಿಫೋರ್ ದ ನೇಮ್ಸ್ ಆಫ್ ಯುನೀಕ್ ಥಿಂಗ್ಸ್. ವಿಶೇಷವಾಗಿರ್ತಕ್ಕಂಥದ್ದು ಒಂದೇ ಇದೆ. ಅದು ನೋಡಿ, ಇಡೀ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಸನ್ ಅನ್ನೋದು ಒಂದೇ ಇದೆ, ಮೂನ್ ಒಂದೇ ಇದೆ, ಅರ್ತ್ ಒಂದೇ ಇದೆ, ಸ್ಕೈ, ಸ್ಟಾರ್, ಗ್ಯಾಲಾಕ್ಸಿ ಇವೆಲ್ಲ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಭೂಮಿ ಮೇಲೆ ಗಂಗೆ ಅನ್ನೋದು ಒಂದೇ ಒಂದು ನದಿ ಇದೆ. ಎಷ್ಟೋ ನದಿಗಳಿದೆ, ಆದರೆ ಎಲ್ಲರ ಹೆಸರು ಗಂಗೆ ಅಲ್ಲ. ಹಾಗಾಗಿ ಗಂಗಾ ಅನ್ಬೇಕಾದ್ರೆ ದ ಗಂಗಾ ಅಂತ ಹೇಳಬೇಕು. ರಿವರ್ಸ್ ಬಂದಾಗ, ಸೀಸ್ ಬಂದಾಗ, ಓಷನ್ಸ್ ಬಂದಾಗ, ಸಮುದ್ರಗಳ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ನಾವು ದ ಹೇಳಬೇಕು. ಡೆಸರ್ಟ್ಸ್ ಅಂದರೆ ಮರುಭೂಮಿಗಳು, ಕಾಡು, ಗಲ್ಫ್ಸ್ ಇವುಗಳು ಬಂದಾಗ ದ ಸೇರಿಸಿ ಹೇಳಬೇಕು. ದ ಗಂಗಾ, ದ ಬೇ ಆಫ್ ಬೆಂಗಾಲ್, ದ ಇಂಡಿಯನ್ ಓಷನ್, ದ ಸಹರಾ, ದಿ ಎವರ್ಗ್ರೀನ್ ಫಾರೆಸ್ಟ್, ದ ಗಲ್ಫ್ ಆಫ್ ಅಲಾಸ್ಕಾ. ಹೀಗೆ ನಾವು ದಿ ಅನ್ನ ಉಪಯೋಗಿಸ್ತೀವಿ. ಮೌಂಟೇನ್ ಚೈನ್ಸ್. ಹಿಮಾಲಯದಲ್ಲಿ ಒಂದೇ ಒಂದು ಮೌಂಟೇನ್ ಇಲ್ಲ, 109 ಮೌಂಟೇನ್ಸ್ ಇನ್ ದ ಹಿಮಾಲಯಾಸ್. ಸೊ ದ ಹಿಮಾಲಯಾಸ್, ದ ಆಲ್ಪ್ಸ್, ದಿ ಆಂಡೀಸ್. ಫೇಮಸ್ ಬಿಲ್ಡಿಂಗ್ಸ್: ದ ರೆಡ್ ಫೋರ್ಟ್, ದ ತಾಜ್ ಮಹಲ್, ದ ವಿಧಾನ ಸೌಧ. ದ ರಿಲಿಜಿಯಸ್ ಬುಕ್ಸ್: ದ ಉಪನಿಷತ್ಸ್, ದ ರಾಮಾಯಣ, ದ ಮಹಾಭಾರತ, ದ ಬೈಬಲ್. ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಾಗ ಉಪಯೋಗಿಸಿ. ಬಾಯ್ಸ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇನ್ ಬ್ಲೂ ಅಂತಿದೆ, ದ ಬಾಯ್ಸ್ ಇನ್ ಬ್ಲೂ, ದ ಗರ್ಲ್ಸ್ ಇನ್ ಪಿಂಕ್. ಇಂಪಾರ್ಟೆಂಟ್ ಪೊಸಿಷನ್ಸ್: ದ ಪ್ರೆಸಿಡೆಂಟ್, ದ ಸೆಕ್ರೆಟರಿ, ದ PM, ದ CM, ದ HM. ಡಿರೆಕ್ಷನ್ಸ್: ದ ನಾರ್ತ್, ಸೌತ್, ದ ಈಸ್ಟ್, ದ ವೆಸ್ಟ್, ದ ನಾರ್ತ್ ಈಸ್ಟ್, ದ ಸೌತ್ ವೆಸ್ಟ್, ಎಟ್ಸೆಟ್ರಾ. ಇಲ್ಲೆಲ್ಲ ದಿ ಉಪಯೋಗಿಸಬೇಕು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್: ದ ವಯಲಿನ್, ದ ಗಿಟಾರ್, ಹೀಗೆ ಉಪಯೋಗಿಸಬೇಕು. ವರ್ಡ್ಸ್ ವಿತ್ ಸೂಪರ್ಲೇಟಿವ್ಸ್: ದ ಗ್ರೇಟೆಸ್ಟ್, ದ ಸ್ಟ್ರಾಂಗೆಸ್ಟ್, ದ ಮೋಸ್ಟ್ ಬ್ಯೂಟಿಫುಲ್. ವರ್ಡ್ಸ್ ಲೈಕ್ ದ ಪೇಜ್, ದ ನೆಕ್ಸ್ಟ್ ಯೂನಿಟ್, ದ ಫಸ್ಟ್ ಚಾಪ್ಟರ್. ಹೀಗೆ ಇಲ್ಲೆಲ್ಲ ನಾವು ದಿ ಅನ್ನು ಉಪಯೋಗಿಸಬೇಕು. ಆರ್ಡಿನಲ್ ನಂಬರ್ಸ್: ದ ಸೆಕೆಂಡ್, ದ ಥರ್ಡ್, ದ ಫಿಫ್ತ್, ದ 15th, ದ 50th. ದ ನೇಮ್ಸ್ ಆಫ್ ಸಮ್ ಕಂಟ್ರೀಸ್: the Maldives, the USA, the Netherlands, the Philippines, the Bahamas. This is the first row. OTP ಬಂದಿದೆ, ಪ್ರಾಕ್ಟೀಸ್ಗೋಸ್ಕರ ಕೊಡ್ತಾ ಇದ್ದೀನಿ. ಇದನ್ನು ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಂದು ಪದದ ಹಿಂದೆ ದಿಸ್ ಇಸ್ ದ, ದಟ್ ಈಸ್ ದ ಅಂತ ಉಪಯೋಗಿಸಿ ಹೆಚ್ಚು ನಾಲಿಗೆಗೆ ಟ್ರೈನಿಂಗ್ ಕೊಟ್ಟರೆ ಸ್ಪೋಕನ್ ಇಂಗ್ಲಿಷ್ ಫಾಸ್ಟ್ ಆಗಿ ಬರುತ್ತೆ. ಸ್ಪೋಕನ್ ಇಂಗ್ಲಿಷ್ ಬೇಗ ಬರಬೇಕಾ? ಪ್ರಾಕ್ಟೀಸ್ ಮಾಡಿ. ನಾಲ್ಗೆಗೆ ಟ್ರೈನಿಂಗ್ ಕೊಡಿ. ನಿಮ್ಮ ನಾಲ್ಗೆಗೆ ಟ್ರೈನಿಂಗ್ ಇಲ್ಲ, ಕಣ್ಣು, ಕಿವಿ, ಕೈ ಎಲ್ಲದಕ್ಕೂ ಟ್ರೈನಿಂಗ್ ಕೊಟ್ಟಿದ್ದೀರಾ. ಓದಕ್ಕೆ ಬರೆಯೋಕ್ಕೆ ಬರುತ್ತೆ, ಆದರೆ ಮಾತಾಡೋಕ್ಕೆ ಯಾಕೆ ಬರಲ್ಲ ಅಂದರೆ ನಾಲ್ಗೆಗೆ ಟ್ರೈನಿಂಗ್ ಕೊಟ್ಟಿಲ್ಲ. ನಾಲ್ಗೆಗೆ ಟ್ರೈನಿಂಗ್ ಕೊಡಿ, ಇಂಗ್ಲೀಷ್ ಕಲ್ತ್ಕೊಳ್ಳಿ. OTP ಬಂದಾಗ ಮಾತಾಡಿ. ಇಲ್ಲೆಲ್ಲ
ಸೆಂಟೆನ್ಸ್ಗಳನ್ನ ನೀವು ಹೆಚ್ಚು ಸ್ಪೀಡಲ್ಲಿ ಓದಬೇಕು. ಓದೋದ್ರಿಂದ ಮಾತಾಡೋದು ಸುಲಭ ಆಗುತ್ತೆ. ಫಾಸ್ಟಾಗಿ ಓದಿ, ಫಾಸ್ಟಾಗಿ ಮಾತಾಡಿ. ಪ್ರಾಕ್ಟೀಸ್ ಅಲೋನ್ ಕ್ಯಾನ್ ಹೆಲ್ಪ್ ಯು. OTP ಅಂತ ಬಂದರೆ ಅಬ್ಸರ್ವ್, ಟ್ರೈನ್, ಪ್ರಾಕ್ಟೀಸ್. ಬನ್ನಿ ನೋಡೋಣ ಹೇಗೆ ಉಪಯೋಗಿಸ್ಬೋದು ಅಂತ. ಸೊ ಇದನ್ನೆಲ್ಲ ನೀವು ಹೆಚ್ಚು 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 ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನೀವು ಇಂಗ್ಲೀಷನ್ನು ಫಾಸ್ಟಾಗಿ ಕಲಿಬೋದು. ದಿಸ್ ಈಸ್ ದ ಮಹಾಭಾರತ, ದಿಸ್ ಈಸ್ ದ ಬೈಬಲ್. ಹೀಗೆ ಹೇಳ್ತಾ 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 ನಾಲ್ಗೆಗೆ ಟ್ರೈನಿಂಗ್ ಆಗುತ್ತೆ. ಟ್ರೈನ್ ಯುವರ್ ಟಂಗ್ and pick up English language. That is the only mantra. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.